Classification of crystalline solid. Four type of classification of crystalline solid: molecular solid, ionic solid, metallic solid and covalent solid. Molecular solid. First, constituent particle in a molecular solid is molecules or atom. ಮಾಲಿಕ್ಯುಲರ್ ಸಾಲಿಡಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾವುದಾಗಿರುತ್ತೆ ಅಂದರೆ ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸ್ ಆಗಿರುತ್ತೆ. ಇನ್ ಕೇಸ್ ಆಫ್ ಅಯಾನಿಕ್ ಸಾಲಿಡ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಅಯಾನ್ಸ್ ಆಗಿರುತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಅಂದರೆ ಯಾವುದರಿಂದ ಆಗಿರುತ್ತೆ ಅಂತ ಇನ್ ಅಯಾನಿಕ್ ಸಾಲಿಡ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಈಸ್ ಅಯಾನ್ಸ್. ಇಟ್ ಮೇ ಬಿ ಕ್ಯಾಟಯನ್ ಆರ್ anion. In metallic solid constituent particle is metal atom. ಮೆಟಾಲಿಕ್ ಸಾಲಿಡಲ್ಲಿ ಏನಾಗಿರುತ್ತೆ, ಮೆಟಲ್ ಆಟಮ್ ಇರುತ್ತೆ. ಕೋವಲೆಂಟ್ ಸಾಲಿಡಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಈಸ್ ನಾನ್ ಮೆಟಲ್ ಆಟಮ್ ಆಗಿರುತ್ತೆ. ಮೆಟಾಲಿಕ್ ಸಾಲಿಡಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಮೆಟಲ್ ಆಟಮ್ ಇರುತ್ತೆ. ಕೋವಲೆಂಟ್ ಸಾಲಿಡಲ್ಲಿ ನಾನ್ ಮೆಟಾಲಿಕ್ ಆಟಮ್ ಇರುತ್ತೆ. ನೆಕ್ಸ್ಟ್, another difference is force of attraction between these crystalline solid. Force of attraction in molecular solid is van der Waals force of attraction. ಮಾಲಿಕ್ಯುಲರ್ ಸಾಲಿಡಲ್ಲಿ ಆಟಮ್ಸ್ ಅಥವಾ ಮಾಲಿಕ್ಯೂಲಲ್ಲಿ ಏನಾಗಿರುತ್ತೆ ಅಂದರೆ van der Waals ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಇರುತ್ತೆ. ಇನ್ ಕೇಸ್ ಆಫ್ ಅಯಾನಿಕ್ ಸಾಲಿಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅದು ನಾವು ಅಯಾನಿಕ್ ಬಾಂಡ್ ಅಂತಲೂ ಹೇಳ್ತೀವಿ. ಅಯಾನಿಕ್ ಸಾಲಿಡಲ್ಲಿರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನ್ ನಾವು ಅಯಾನಿಕ್ ಬಾಂಡ್ ಅಂತ ಹೇಳ್ತೀವಿ, ಆರ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಮೆಟಾಲಿಕ್ ಸಾಲಿಡಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಯಾವುದಾಗಿರುತ್ತೆ ಅಂದರೆ ಮೆಟಾಲಿಕ್ ಬಾಂಡಿಂದ ಆಗಿರುತ್ತೆ. ಮೆಟಾಲಿಕ್ ಸಾಲಿಡಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಮೆಟಾಲಿಕ್ ಬಾಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ Fe ಹೇಗಾಗುತ್ತೆ, Feನ Fe +2 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಇದು ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗಿರುತ್ತೆ, ಮೆಟಾಲಿಕ್ ಬಾಂಡಿಂದ ಆಗಿರುತ್ತೆ. ನೆಕ್ಸ್ಟ್, ಇನ್ ಕೇಸ್ ಆಫ್ ಕೋವಲೆಂಟ್ ಬಾಂಡ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಫ್ರಮ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಸಾಲಿಡಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೋವಲೆಂಟ್ ಬಾಂಡಿಂದ ಆಗಿರುತ್ತೆ. ನೆಕ್ಸ್ಟ್, ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಕ್ರಿಸ್ಟಲಿನ್ ಸಾಲಿಡಲ್ಲಿ ಫಸ್ಟ್ ಮಾಲಿಕ್ಯುಲರ್ ಸಾಲಿಡಲ್ಲಿ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟು ಲೋ ಆಗಿರುತ್ತೆ. ಅಯಾನಿಕ್ ಸಾಲಿಡಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಹೈ ಇರುತ್ತೆ. ಎಕ್ಸಾಂಪಲ್ NaCl ಆಗಿರ್ಬೋದು. ಆ NaClದು ಮೆಲ್ಟಿಂಗ್ ಪಾಯಿಂಟು ಹೈ ಆಗಿರುತ್ತೆ. ಮೆಟಾಲಿಕ್ ಸಾಲಿಡಲ್ಲಿ ಎಕ್ಸಾಂಪಲ್ ಐರನ್ ತಗೊಂಡ್ರೆ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆಗಿರುತ್ತೆ. ಇನ್ ಕೇಸ್ ಆಫ್ ಕೋವಲೆಂಟ್ ಸಾಲಿಡ್ ಎಕ್ಸಾಂಪಲ್ ಡೈಮಂಡ್, ಸಿಲಿಕಾ ತಗೊಳ್ಳಿ, ಹ್ಯಾಸ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್. ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಏನಂತ ಹೇಳ್ಬೋದು, ವೆರಿ ಹೈ ಅಂತ ಹೇಳ್ಬೋದು. ದಿಸ್ ಈಸ್ ದಿ ಕ್ಲಾಸಿಫಿಕೇಶನ್ ಆಫ್